ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಪಾರ್ಷಿಯಲ್ ರಿಕವರಿ ಫ್ರಮ್ ಯೆಸ್ಟರ್ಡೇಸ್ ಫಾಲ್. ಇವತ್ತು ಒಂದು ಒಳ್ಳೆ ರ್ಯಾಲಿ ಆಗಿತ್ತು ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸಲ್ಲಿ, ಹಾಗೂ ನಮ್ಮ ಮಾರ್ಕೆಟ್ಸು ಚೆನ್ನಾಗಿ ರ್ಯಾಲಿ ಆಗಿದೆ. ಮೋಸ್ಟ್ ಆಫ್ ದ ಗ್ಲೋಬಲ್ ಮಾರ್ಕೆಟ್ಸ್ 1-2% ಅಪ್ ಆಗಿತ್ತು ಇವತ್ತು. ನಿನ್ನೆ ನಿಫ್ಟಿ 3.2% ಬಿದ್ದ ಮೇಲೆ ಇವತ್ತು ಅಪ್ರಾಕ್ಸಿಮೇಟ್ಲಿ 1.7% ಅಪ್ಪು. ನಿನ್ನೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು ಅಪ್ರಾಕ್ಸಿಮೇಟ್ಲಿ 3.6% ಡೌನ್ ಆಗಿತ್ತು. ಇವತ್ತು 2.1% ರಿಕವರಿ ಆಗಿದೆ. ಸೊ ಇದೊಂದು ಸ್ವಲ್ಪ ರಿಲೀಫು ಇನ್ವೆಸ್ಟರ್ಸ್ಗೆ, ಯಾಕಂದರೆ ನಿನ್ನೆ ತುಂಬ ಬಿದ್ದ ಮೇಲೆ ಸುಮಾರು ಜನಕ್ಕೆ ತುಂಬ ಬೇಜಾರಾಗಿರ್ಬೋದು. ನ್ಯೂಸ್ ನಂಬರ್ 2, ಇಂಡಿಯಾ ಕೀಪ್ಸ್ ಚೈನಾಸ್ BYD ಅಟ್ ರೆಡ್ ಸಿಗ್ನಲ್. ಇಂಡಿಯಾದ ಟ್ರೇಡ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ, BYD ಕಂಪ್ನಿ ಸದ್ಯಕ್ಕೆ ಅವರಿಗೆ ಕಂಪ್ಲೀಟ್ ಅಪ್ರೂವಲ್ ಕೊಡೋದಿಲ್ಲ ಇಂಡಿಯನ್ ಆಪರೇಷನ್ಸ್ ರನ್ ಮಾಡಲಿಕ್ಕೆ. ಯಾಕಂದರೆ ಅವರು ಇನ್ನೂ ಟೆಸ್ಲಾ ಕಂಪ್ನಿಯಿಂದ ಇನ್ವೆಸ್ಟ್ಮೆಂಟ್ಸ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. BYD ಲಾಸ್ಟ್ ಇಯರು ಒಂದು ಅಪ್ಲಿಕೇಶನ್ ಹಾಕಿದ್ರು, $1 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಇಂಡಿಯಾದಲ್ಲೇ ಎಲೆಕ್ಟ್ರಿಕ್ ಕಾರ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಇಂಡಿಯನ್ ಕಂಪ್ನಿ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತ ಹೇಳಿದರು. ಆದರೆ ಅದನ್ನು ಅಪ್ರೂವ್ ಮಾಡಲಿಲ್ಲ ಗೌರ್ಮೆಂಟು. ಅದೇ ಥರ ಚೈನೀಸ್ ಕಾರ್ ಮೇಕರ್ ಇನ್ನೊಂದು ಕಂಪ್ನಿ ಗ್ರೇಟ್ ವಾಲ್ ಮೋಟರ್ಸ್ ಅಂತ, ಅವರಿಗೂ ಅಪ್ರೂವಲ್ ಕೊಟ್ಟಿಲ್ಲ. ಗೌರ್ಮೆಂಟದ ಪಾಲಿಸಿ ಏನಂದರೆ, ಯಾವುದಾದ್ರೂ ನೇಬರಿಂಗ್ ಕಂಟ್ರೀಸಿಂದ ಕೆಲವು ಕಂಪ್ನೀಸು ಇಂಡಿಯಾದಲ್ಲಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಗೌರ್ಮೆಂಟ್ ಅಪ್ರೂವಲ್ ಬೇಕೇ ಬೇಕು. ಹಾಗೂ ಆವಾಗ ಗೌರ್ಮೆಂಟಿಗೆ ಒಂಥರ ಕಂಟ್ರೋಲ್ ಇರುತ್ತೆ, ಯಾರನ್ನು ಅವರು ಅಪ್ರೂವ್ ಮಾಡ್ತಾರೆ, ಯಾರನ್ನು ಅವರು ಬಿಡೋದಿಲ್ಲ ಅಂತ. ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಪ್ರಕಾರ ಟೆಸ್ಲಾ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಇಂಡಿಯಾದಲ್ಲಿ. ಅವರು ಇಂಡಿಯಾ ಆಪರೇಷನ್ ಸೆಟಪ್ ಮಾಡಲಿಕ್ಕೆ ಎಲ್ಲ ಸ್ಟೆಪ್ಸು ತೊಗೊಳ್ತಾ ಇದ್ದಾರೆ ಸದ್ಯಕ್ಕೆ. ನ್ಯೂಸ್ ನಂಬರ್ 3, ಬಿಗ್ಗೆಸ್ಟ್ ಸಿಂಗಲ್ ಡೇ ಫಾಲ್ ಇನ್ 5 years. ನಿನ್ನೆದು ಮಾರ್ಕೆಟ್ ಕ್ರ್ಯಾಶ್ ಒನ್ ಆಫ್ ದ ಟಾಪ್ ಸಿಂಗಲ್ ಡೇ ಫಾಲ್ ಆಗಿತ್ತು ಲಾಸ್ಟ್ 5 yearsಲ್ಲಿ. 4th June 2024 5.9% ಬಿದ್ದಿತ್ತು. 4th May 2020 5.7% ಬಿದ್ದಿತ್ತು ಒಂದೇ ದಿವಸ. 24th February 2022 4.8% ಡೌನು. 26th February 2021 3.8% ಡೌನು. 12th April 2021 3.5% ಡೌನು. 18th April 2020 3.4% ಡೌನು. ಹಾಗೂ 7th April 2025 3.2% ಡೌನ್ ಆಗಿತ್ತು. ನ್ಯೂಸ್ ನಂಬರ್ 4, ಚೈನಾ ವಾರ್ನ್ಸ್ ರಿಟಾಲಿಯೇಷನ್ ಇಫ್ US ಇಂಪೋಸಸ್ ಅಡಿಷನಲ್ ಟ್ಯಾರಿಫ್ಸ್. ಚೈನಾ ಅವರು US ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಅಕಸ್ಮಾತ್ ಡೊನಾಲ್ಡ್ ಟ್ರಂಪ್ ಅವರು ಇನ್ನೂ ಅಡಿಷ್ನಲ್ ಆಗಿ ಚೈನಾ ಮೇಲೆ ಟ್ಯಾರಿಫ್ಸ್ ಹಾಕಿದರೆ ಆವಾಗ ಅವರು ಅಡಿಷ್ನಲ್ ಟ್ಯಾರಿಫ್ಸ್ ಹಾಕ್ತಾರೆ US ಪ್ರಾಡಕ್ಟ್ಸ್ ಮೇಲೆ ಅಂತ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು, ಅಪಾರ್ಟ್ ಫ್ರಮ್ ಅವರ ಓಲ್ಡ್ ಟ್ಯಾರಿಫ್ಸು ಇನ್ನೂ 50% ಅಡಿಷ್ನಲ್ ಟ್ಯಾರಿಫ್ ಹಾಕ್ತೀವಿ ಚೈನಾ ಮೇಲೆ ಅಂತ. ಯಾಕಂದರೆ ಚೈನಾ ಮೊನ್ನೆ 34% ಟ್ಯಾರಿಫ್ಸು US ಮೇಲೆ ಹಾಕ್ತಾರೆ ಅಂತ ಅನೌನ್ಸ್ ಮಾಡಿದರು. ಅದು April 10th ಲಾಗು ಆಗುತ್ತೆ. ಸೊ ಚೈನೀಸ್ ಮಿನಿಸ್ಟ್ರಿ ಅವರ ಸ್ಟೇಟ್ಮೆಂಟ್ ಏನಂದರೆ, ಆಲ್ರೆಡಿ US ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಅದಾದಮೇಲೆ ಇದು ಇನ್ನೊಂದು ಮಿಸ್ಟೇಕು ಅಡಿಷ್ನಲ್ ಟ್ಯಾರಿಫ್ಸ್ ಹಾಕಿದರೆ ಅಂತ. ಆದರೆ ಟ್ರಂಪ್ ಅವರು ಅವರ ಡಿಸಿಷನ್ ಕರೆಕ್ಟ್ ಅಂತಲೇ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಪ್ಲಸ್ಸು ಇದರಿಂದನೇ ಸ್ಟಾಕ್ ಮಾರ್ಕೆಟ್ಸ್ US ಅಲ್ಲಿ 10% ಡೌನ್ ಆಗಿದೆ ಲಾಸ್ಟ್ ಫ್ಯೂ ಡೇಸಿಂದ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗೋದ್ರೇಜ್ ಪ್ರಾಪರ್ಟೀಸು ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಆ್ಯಂಡ್ ಫುಲ್ ಇಯರ್ ಬುಕ್ಕಿಂಗ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. 10,163 crores ವರ್ತ್ ಬುಕ್ಕಿಂಗ್ಸ್ ಆಗಿದೆ 4th quarter 2024-25, ಅಂದರೆ January to March 2025. ಹಾಗೂ ಇದು ಫಸ್ಟ್ ಟೈಮು ಕ್ವಾರ್ಟರ್ಲಿ ಬುಕ್ಕಿಂಗ್ಸು 10,000 ಕೋಟಿ ಮಾರ್ಕ್ ಕ್ರಾಸ್ ಆಗಿದೆ. ಬುಕ್ಕಿಂಗ್ಸ್ ವ್ಯಾಲ್ಯೂ ಈ ಕ್ವಾರ್ಟರಲ್ಲಿ 87% ಜಾಸ್ತಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್, ಅಂದರೆ ಸೆಪ್ಟೆಂಬರ್ ಡಿಸೆಂಬರ್ ಕ್ವಾರ್ಟರ್. ಹಾಗೂ January to March 2024 ಫಿಗರ್ ನೋಡಿದರೆ 7% ಜಾಸ್ತಿ ಆಗಿದೆ. 3,703 ಹೋಮ್ಸನ್ನು ಅವರು ಸೇಲ್ ಮಾಡಿದ್ದಾರೆ ಗೋದ್ರೇಜ್ ಪ್ರಾಪರ್ಟೀಸ್ ಅವರು. ಹಾಗೂ 75.2 lakh ಸ್ಕ್ವೇರ್ ಫೀಟನ್ನು ಈ ಕ್ವಾರ್ಟರಲ್ಲಿ ಬುಕ್ಕಿಂಗ್ಸು ಅಥವಾ ಸೇಲ್ಸ್ ಮಾಡಿದ್ದಾರೆ. ಕಂಪ್ನಿ ಪ್ರಕಾರ ಇದು ಹೈಯೆಸ್ಟ್ ಎವರ್ ಫುಲ್ ಇಯರ್ ಬುಕ್ಕಿಂಗ್ ವ್ಯಾಲ್ಯೂ ಆಫ್ ಎನಿ ರಿಯಲ್ ಎಸ್ಟೇಟ್ ಡೆವಲಪರ್ ಇನ್ ಇಂಡಿಯಾ. ಅವರ ರೆಕಾರ್ಡು ಯಾವ ಬೇರೆ ಕಂಪ್ನಿನೂ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 374 ಪಾಯಿಂಟು ಅಪ್ಪು 22,536 ಕ್ಲೋಸ್ ಆಯಿತು, 1.68% ಅಪ್ಪು. ಸೆನ್ಸೆಕ್ಸು 1,089 ಪಾಯಿಂಟ್ ಅಪ್ಪು 74,227 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 5.29% ಅಪ್ಪು, ಶ್ರೀರಾಮ್ ಫೈನಾನ್ಸ್ 4.47% ಅಪ್ಪು, ಸಿಪ್ಲಾ 3.46% ಅಪ್ಪು. ಟಾಪ್ ಲೂಸರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 0.16% ಡೌನು, ಹಾಗೂ ಬೇರೆ ಯಾವ ಲೂಸರು ಇರಲಿಲ್ಲ. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು
Chola Investment 5.57% up, BPCL 4.46% up, Info Edge 4.2% up. Top losers Siemens 1.74% down, Bosch 0.27% down. Point number 4, advance decline ratio for NSE. ಅಡ್ವಾನ್ಸಸ್ ಇವತ್ತು 2201 ಹಾಗೂ ಕಮ್ಮಿ ಆಗಿದ್ದು 371 ಮಾತ್ರ. ಸೊ ಒಳ್ಳೆ ರ್ಯಾಲಿ ಇವತ್ತು 86% ಅಪ್, 14% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 9,040 ಕೋಟಿ ನೆಟ್ ಸೇಲ್ಸ್ ನಿನ್ನೆ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 12,122 ಕೋಟಿ ನೆಟ್ ಪರ್ಚೇಸಸ್. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಪರ್ಚೇಸ್ ಮಾಡ್ತಿರ್ಲಿಲ್ಲ ಅಂದರೆ ಆವಾಗ ಇನ್ನೂ ದೊಡ್ಡ ಫಾಲ್ ಆಗ್ತಿತ್ತು. ಮಾರುಕಟ್ಟೆ ಬಿದ್ದದ್ದು ಆಯಿತು, ಮೇಲೆ ಯಾವಾಗ ಅಂತ ಒಂದು ಚರ್ಚೆ ನಡೆಸ್ತಾ ಇದ್ವಿ. ಇವತ್ತು ಸಾಯಂಕಾಲ 9:15 ಲೈವ್ ಆಗಿ ನಡೀತದೆ ಯೂಟ್ಯೂಬಲ್ಲಿ, ಇದೇ ಚಾನಲಲ್ಲಿ. ಮಿಸ್ ಮಾಡದೆ ನೀವು ಅದನ್ನು ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,973 per gram, ಸಿಲ್ವರ್ 94 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 86.26 rupees, €1 94.19 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಯಾವ ಮೇಜರ್ ಸ್ಟಾಕು 52-week ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರನೂ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.49% ಅಪ್, ಜಪಾನ್ 5.68% ಅಪ್, ಜರ್ಮನಿ 1.17% ಅಪ್, ಫ್ರಾನ್ಸ್ 1.12% ಅಪ್, UK 1.6% ಅಪ್ ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಆಯಿತು, 0.1% ಅಪ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.